ಪೊಲೀಸರಂದ್ರೆ ಸರಿ ತಪ್ಪು ಎಲ್ಲವನ್ನ ವಿಚಾರಿಸಿ ಕ್ರಮ ಕೈಗೊಳ್ಳಬೇಕು. ಆದರೆ ತನ್ನ ಮಗ ಮಾಡಿದ ತಪ್ಪಿಗೆ ಧಾರವಾಡ ಜಿಲ್ಲೆಯ ಕುಂದಗೋಳ ಪೊಲೀಸರು ಆ ತಾಯಿಯ ಮೇಲೆ ಮನಸೋ ಇಚ್ಛೆಯಾಗಿ ಹಲ್ಲೆ ಮಾಡಿದ್ದಾರೆಂದು ಆರೋಪ ಕೇಳಿಬಂದಿದ್ದು, ಆ ಮುಗ್ಧ ತಾಯಿ ಈಗ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹೌದು, ಅನ್ಯ ಜಾತಿಯ ಯುವತಿ ವಿವಾಹವಾಗಿದ್ದಕ್ಕೆ ಯುವಕನ ತಾಯಿ ಮೇಲೆ ಹಲ್ಲೆ ಮಾಡಿದ ಆರೋಪವಿದೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಮುಳ್ಳಳ್ಳಿ ಗ್ರಾಮದ ಲಕ್ಷ್ಮವ್ವ ಚಿಂತೊಳ್ಳಿ ಎಂಬ ತಾಯಿಯ ಮೇಲೆ ಕುಂದಗೋಳ ಪೊಲೀಸರು ಹಲ್ಲೆ ಮಾಡಿದ್ದಾರೆಂದು ಆರೋಪ ಮಾಡಿದ್ದಾರೆ. ಲಕ್ಷವ್ವನ ಮಗ ದೇವರಾಜು ಎದುರು ಮನೆಯ ಅನ್ಯ ಜಾತಿಯ ಹುಡುಗಿಯನ್ನ ಓಡಿಸಿಕೊಂಡು ಹೋಗಿ ಮದುವೆಯಾಗಿದ್ದ. ಯುವತಿ ಮನೆಯವರು ಕುಂದಗೋಳ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು. ಓಡಿ ಹೋದ ಆ ಹುಡುಗನ ತಾಯಿ ಲಕ್ಷ್ಮವ್ವನ ಠಾಣೆಗೆ ಕರೆದೊಯ್ದಿದ್ದಾರೆ. ನಿಮ್ಮ ಮಗ ಎಲ್ಲಿ ಎಂದು ಕೇಳಿದ್ದಾರೆ. ನನಗೆ ಗೊತ್ತಿಲ್ಲ, ನನಗೆ ಫೋನ್ ಕೂಡ ಮಾಡಿಲ್ಲ ಅಂತ ಕಣ್ಣೀರು ಹಾಕುತ್ತಾ ಲಕ್ಷ್ಮವ್ವ ಹೇಳಿದ್ದಾರೆ. ಆಗ ಸಿಟ್ಟಿಗೆದ್ದ ಪೊಲೀಸರು ಮಹಿಳಾ ಪೊಲೀಸ್ ಸಿಬ್ಬಂದಿ ಜೊತೆ ಪುರುಷ ಪೊಲೀಸರಿಂದಲೂ ಕೂಡಿ ಹಾಕಿ ಹಲ್ಲೆ ಮಾಡಿದ್ದಾರಂತೆ. ಬೆಲ್ಟ್ನಿಂದ ಮನಸೋ ಇಚ್ಛೆ ಥಳಿಸಿದ್ದಾರೆ ಅಂತ ಲಕ್ಷ್ಮವ್ವ ಆರೋಪ ಮಾಡಿದ್ದಾರೆ. ಈಗ ಅಸ್ವಸ್ಥಗೊಂಡ ಮಹಿಳೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಪೊಲೀಸರು ಹೊಡೆದ್ರಿ. ಆಮೇಲೆ ನನ್ನ ಕಡೆ 20,000 ರೂಪಾಯಿ ಇತ್ತು ರೀ. ಅವ್ನು ಏನೇನು ಮಾಡ್ಬೋದು ಅಲ್ಲಿ ಇಸ್ಕೊಂಡ್ಬಿಟ್ರು. ಇಸ್ಕೊಂಡ ನನ್ನ ಮಗ ಎಲ್ಲದ ನನಗೆ ಗೊತ್ತಿತ್ತು ಸರ್. ಅವಂಗ ನನಗೆ ಯಾವ್ದು ಸಂಬಂಧ ಇಲ್ಲ. ನಂಗೆ ಕರ್ಕೊಂಬಂದು ಈ ನಮ್ನಿ ಹೊಡೆದಾರೆ ಸರ್. ನನಗೆ ಹೊಡಿ ಅಂತದ್ದು ಏನಿತ್ತು ರೀ ಕೇಳ್ರಿ. ನನ್ನ ಮಗ ನನಗೆ ಗೊತ್ತಿದ್ದು ನಾನು ಹೇಳ್ತೀನಿ ಇಲ್ರಿ ಸರ್. ಅಂದ್ರೆ ಗೊತ್ತಿಲ್ಲ ನಿಮ್ಗೆ ಅದೆಲ್ಲ? ನನಗೆ ಗೊತ್ತಿಲ್ರಿ ಸರ್. ನಾ ಕೆಲ್ಸಕ್ಕೆ ಹೋಗೋಕೆ ಮನೆ ಬರಕ್ಕೆ ನಾನು ಮಗ ಇದು ಕೋರಿಯರ್ ಗಾಡಿ ಹೊಡಿತಿದ್ರಿ ಸರ್. ಅವ ಗೊಬ್ಬರ ಹೊಡಿತಿದ್ರಿ. ಅವ್ರು ಮುಳ್ಳಳ್ಳಿ ಆಗ್ರಿ ಸರ್. ಹ್ಞೂ ಸರ್. ನಮ್ದು ಕುರುಬರ್ರಿ ನಾವು. ಅವ್ರು ಪಂಚಮ ಸಾಲ ರೀ ಸರ್. ಹಾಂ ರೀ, ಅದ್ರ ಸಂಬಂಧ ಭಯಂಕರ. ಊರ ಸಂಬಂಧ ಊರು ಬಿಟ್ಟಿದ್ರಿ ನಾನು. 3 ವರ್ಷ ಆಯ್ತು ಊರಿಗೆ ಹೋಗಿಲ್ರಿ. ಅವ್ರು ನನ್ಗೆ ಭಾಳ ಕಿರಿಕಿರಿ ಮಾಡೋದಕ್ರಿ. ಏನೇ ಆಗಲಿ, ಪೊಲೀಸರು ದೂರು ಕೊಟ್ಟ ಮೇಲೆ ಒಂದೇ ಕಡೆ ಪಾತ್ರ ವಹಿಸಬಾರದು. ಸೂಕ್ತವಾದ ತನಿಖೆ ಮಾಡಬೇಕು. ಅದನ್ನು ಬಿಟ್ಟು ಯಾರೋ ಏನೋ ಹೇಳಿದ್ದಾರೆಂದು ಹೀಗೆ ಮಹಿಳೆಯೊಬ್ಬಳ ಮೇಲೆ ಹಲ್ಲೆ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಗುಂಜನ್ ಆರ್ಯ ಅವರು ತನಿಖೆ ಮಾಡಿ ಮುಗ್ಧ ಜನರ ಮೇಲೆ ಆಗುತ್ತಿರುವ ಅನ್ಯಾಯವನ್ನ ತಡೆದು ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸಬೇಕಿದೆ. ಈರಣ್ಣ ವಾಲಿಕಾರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.